ಎದುರು ಅಗ್ನಿವರ್ಮ ನಿಂತಿದ್ದ. ಅವನು ಇವತ್ತು ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದ ಮತ್ತು ಅವನ ಮುಖ ಹೊಳೆಯುತ್ತಿತ್ತು. ಅವನ ಕಣ್ಣುಗಳು ಕೂಡ ಕೆಂಪಗಿದ್ವು. ಎಷ್ಟೋ ರಾತ್ರಿಗಳಿಂದ ಅವನು ನಿದ್ದೆ ಮಾಡಿಲ್ವೇನೋ ಎನ್ನುವಂತಿತ್ತು. ಅಗ್ನಿವರ್ಮ ಬ್ಲ್ಯಾಕ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದ ಮತ್ತು ಮೇಲೆ ಬ್ಲ್ಯಾಕ್ ಲಾಂಗ್ ಲೆದರ್ ಜಾಕೆಟ್ ಇತ್ತು. ಅವನ ಕೂದಲನ್ನ ಜೆಲ್ ಹಾಕಿ ಸೆಟ್ ಮಾಡಲಾಗಿತ್ತು ಮತ್ತು ಅವನ ಕೈಯಲ್ಲಿ ಬಂದೂಕಿತ್ತು. ಅವನು ತುಂಬ ಶಾಂತವಾಗಿ ನಿಂತಿದ್ದ, ಏನೋ ನಡೆದೇ ಇಲ್ವೇನೋ ಎನ್ನುವಂತೆ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಇದರಿಂದ ಅವನು ಕೋಪದಲ್ಲಿದ್ದಾನೋ ಅಥವಾ ಖುಷಿಯಾಗಿದ್ದಾನೋ ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲ ಪ್ರೊಫೆಸರ್ಗಳು ಕೂಡ ತುಂಬ ಹೆದರು ಹೋಗಿದ್ರು. ರಚಿತಾಳಂತೂ ಹೆದರಿಕೆಯಿಂದ ನಡಕ್ತಾ ಇದ್ಲು. ಅವನನ್ನು ನೋಡಿ ಅವಳಿಗೆ 4 ತಿಂಗಳ ಹಿಂದೆ ನಡೆದಿದ್ದು ಎಲ್ಲವೂ ಮತ್ತೆ ನೆನಪಾಗೋದಕ್ಕೆ ಶುರುವಾಯಿತು. ಯಾರಾದರೂ ಏನಾದರೂ ಅರ್ಥ ಮಾಡಿಕೊಳ್ಳೋಷ್ಟರಲ್ಲಿ ಎಲ್ಲ ಬಾಡಿಗಾರ್ಡ್ಗಳು ಸ್ಟೇಜ್ ಮೇಲಿದ್ದ ಎಲ್ಲರನ್ನ ಕೆಳಗಿಳಿಸ್ತಾರೆ, ರಾಘವನನ್ನು ಸೇರಿ, ಬರೀ ರಚಿತಾಳನ್ನು ಬಿಟ್ಟು. ಅಗ್ನಿವರ್ಮ ರಚಿತಾಳನ್ನು ನೋಡ್ತಾನೆ ಮತ್ತು ಆಮೇಲೆ ಮೆಲ್ಲನೆ ಹೆಜ್ಜೆ ಹಾಕ್ತಾ ಮುಂದೆ ಸಾಕ್ತಾನೆ ಮತ್ತು ಸ್ಟೇಜ್ ಎದುರು ಬರ್ತಾನೆ. ರಚಿತಾ ಕೂಡ ಅವನನ್ನೇ ನೋಡ್ತಿದ್ಲು. ಅಷ್ಟರಲ್ಲಿ ಹಠತ್ತಾಗ ಅವನು ಸ್ಟೇಜ್ ಏರ್ತಾನೆ ಮತ್ತು ಪೂರ್ತಿ ರಚಿತಾಳ ಹತ್ರ ಬಂದು ನಿಲ್ತಾನೆ. ರಚಿತಾಳಿಗೆ ಹಲುಗಾಡಲು ಕೂಡ ಆಗ್ತಿರ್ಲಿಲ್ಲ ಮತ್ತು ಈ ಮನುಷ್ಯನಿಗೆ ಏನು ಬೇಕು ಅಂತ ಅವಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಗ್ನಿವರ್ಮ ಅವಳನ್ನ ನೋಡ್ತಾ ತಕ್ಷಣ ಅವಳ ಹೆಗಲ ಮೇಲೆ ಕೈ ಇಡ್ತಾನೆ. ಇತ್ತ ಕೀರ್ತನ ರಚಿತಾಳ ಹತ್ರ ಬರಲು ಮುನ್ನಡಿ ಇಟ್ಟಿದ್ಲು. ಆದರೆ ಯಾರೋ ಹಿಂದಿನಿಂದ ಅವಳನ್ನ ತಮ್ಮ ಹೆಗಲ ಮೇಲೆ ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯಾರು ಏನು ಅರ್ಥ ಮಾಡಿಕೊಳ್ಳೋ ಮುನ್ನ ಅಥವಾ ರಚಿತಾ ಏನನ್ನು ಯೋಚಿಸೋ ಮೊದಲೇ ಮುಂದಿನ ಕ್ಷಣ ಅಗ್ನಿವರ್ಮ ಅವಳನ್ನ ಬಲವಂತವಾಗಿ ತನ್ನ ಹತ್ರ ಎಳ್ಕೊಂಡು ಅವಳ ತುಟಿಗಳ ಮೇಲೆ ನನ್ನ ತುಟಿಗಳನ್ನ ಇಟ್ಟು ಹುಚ್ಚನಂತೆ ಮುತ್ತು ಕೊಡೋದಕ್ಕೆ ಶುರು ಮಾಡ್ತಾನೆ. ಅಗ್ನಿವರ್ಮ ರಚಿತಾಳಿಗೆ ಎಷ್ಟು ದೀರ್ಘವಾಗಿ ಮುತ್ತು ಕೊಡ್ತಿದ್ದ ಅಂದರೆ, ಎಷ್ಟೋ ವರ್ಷಗಳಿಂದ ಬಾಯಾರಿದವನಿಗೆ ಇಂದು ನೀರು ಸಿಕ್ಕಿ ಅವನು ತನ್ನ ಬಾಯಾರಿಕೆಯನ್ನು ತೀರಿಸ್ಕೊಳ್ಳುತ್ತಿರುವಂತೆ ಇತ್ತು. ರಚಿತಾಳಿಗೆ ಉಸಿರಾಡಲು ಕೂಡ ತುಂಬ ತೊಂದರೆಯಾಗ್ತಾ ಇತ್ತು. ಅವಳಿಗೆ ಉಸಿರು ತೆಗೆದುಕೊಳ್ಳಲು ಆಗ್ತಾ ಇರಲಿಲ್ಲ ಮತ್ತು ಅಗ್ನಿವರ್ಮ ಅವಳನ್ನ ಬಿಡೋದಕ್ಕೂ ತಯಾರಿರಲಿಲ್ಲ. ಅವನು ಎಲ್ಲರ ಎದುರು ಹುಚ್ಚನಂತೆ ಅವಳ ತುಟಿಯನ್ನು ಚುಂಬಿಸ್ತಿದ್ದ. ಎಲ್ಲ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು, ರಾಘವ ಎಲ್ಲರೂ ಅಚ್ಚರಿಯಿಂದ ಅವರನ್ನ ನೋಡ್ತಿದ್ರು. ಆದರೆ ರಾಘವನಿಗೆ ತುಂಬ ಕೋಪ ಬರ್ತಿತ್ತು. ಆದರೆ ಅವನಿಗೆ ಅಲುಗಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಅಗ್ನಿವರ್ಮನ ಆಳುಗಳು ಅವನನ್ನು ಹಿಡ್ಕೊಂಡಿದ್ರು. ಅಗ್ನಿವರ್ಮ ತುಂಬ ಹೊತ್ತು ಮುತ್ತು ಕೊಟ್ಟ ನಂತರ ಹಠತ್ತಾಗಿ ಅವನ ತುಟಿಗಳನ್ನ ಬಿಡ್ತಾನೆ ಮತ್ತು ಅವಳ ಮುಖವನ್ನು ನೋಡೋದಕ್ಕೆ ಶುರು ಮಾಡ್ತಾನೆ. ರಚಿತಾ ಬರೀ ಅಚ್ಚರಿಯಿಂದ ಅವನನ್ನೇ ನೋಡ್ತಿದ್ಲು ಮತ್ತು ತನ್ನ ತುಟಿಗಳನ್ನ ಪದೇ ಪದೇ ಮುಟ್ಟಿ ನೋಡ್ಕೊಳ್ತಾ ಇದ್ಲು. ಮುಂದಿನ ಕ್ಷಣ ಅಗ್ನಿವರ್ಮ ಕೋಪದಿಂದ ಕಿರ್ಚ್ತಾ ಹೇಳ್ತಾನೆ, ನೀನು ಹೇಗೆ ಮರೆಯೋದಕ್ಕೆ ಸಾಧ್ಯ? ನೀನು ನನ್ನ ಹೆಂಡತಿ ಮತ್ತು ನನ್ನ ಹೆಂಡತಿಯಾಗಿ ಇನ್ನೊಬ್ಬ ಹುಡುಗನ ಜೊತೆ ಹೀಗಿರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಮಾತಾಡೋದಕ್ಕೆ ಸಾಧ್ಯ? ನಾನು ನಿನಗೆ ಈ ಅನುಮತಿಯನ್ನು ಕೊಟ್ಟಿಲ್ಲ. ಇದು ಕೇಳಿ ರಚಿತಾ ಬರೀ ಅವನನ್ನೇ ನೋಡ್ತಾ ಇರ್ತಾಳೆ ಮತ್ತು ಸುತ್ತಮುತ್ತ ನೋಡ್ತಾಳೆ. ಅವಳಿಗೆ ಈಗ ಅರ್ಥ ಆಯಿತು, ತಾನು ಮತ್ತೆ ಕಾಲೇಜು ಬದಲಾಯಿಸಬೇಕಾಗತ್ತೆ ಅಂತ. ಯಾಕಂದರೆ ಅಗ್ನಿವರ್ಮ ಇಂದು ಎಲ್ಲರ ಎದುರು ಅವಳ ಮಾನವನ್ನು ಹರಾಜು ಹಾಕಿದ ರೀತಿ ತುಂಬ ನೋವಿನಿಂದ ಕೂಡಿತ್ತು. ರಚಿತಾಳ ಕಣ್ಣಲ್ಲಿ ನೀರು ನಿಲ್ಲುತ್ತಲೇ ಇರಲಿಲ್ಲ. ಅವಳಿಗೆ ತುಂಬ ಅವಮಾನ ಅನ್ನಿಸ್ತಿತ್ತು. ಅಗ್ನಿವರ್ಮನಿಗೆ ಬೇಕಾಗಿದ್ದು ಅದೇ ಆಗಿತ್ತು. ಅಗ್ನಿವರ್ಮ ಎಲ್ಲರ ಕಣ್ಣಲ್ಲಿ ಅವಳನ್ನ ತುಂಬ ಕೆಳಗಿಳಿಸಿದ್ದ. ಎಲ್ರಿಗೂ ಇವಳು ಅಗ್ನಿವರ್ಮನಿಗೆ ದ್ರೋಹ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಇಲ್ಲಿ ಅಗ್ನಿವರ್ಮನನ್ನು ತಿಳಿಯದವ್ರು ಯಾರೂ ಇರಲಿಲ್ಲ. ಎಲ್ರಿಗೂ ಅಗ್ನಿವರ್ಮ ಗೊತ್ತಿದ್ದ. ಅಷ್ಟೇ ಅಲ್ಲದೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅಗ್ನಿವರ್ಮ ಮದುವೆಯಾಗಿದೆ ಎಂಬ ಗಾಳಿ ಸುದ್ದಿಯನ್ನು ಎಲ್ಲರೂ ಕೇಳಿದ್ರು. ಆದರೆ ಯಾರ ಜೊತೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಇಂದು ಎಲ್ಲರಿಗೂ ಗೊತ್ತಾಯಿತು ರಚಿತಾಳ ಜೊತೆ ಅಗ್ನಿವರ್ಮನ ಮದುವೆಯಾಗಿದೆ ಅಂತ. ಇಲ್ಲಿ ರಾಘವ ಕೂಡ ರಚಿತಾ ಮದುವೆಯಾದವಳು ಅಂತ ತಿಳಿದು ಬೆರಗಾಗಿದ್ದ. ರಚಿತಾ ಮದುವೆಯಾದವಳು ಅಂತ ಅವನಿಗೆ ಯಾವತ್ತೂ ಅನಿಸಿರಲಿಲ್ಲ. ಅಷ್ಟೇ ಅಲ್ಲದೆ ರಚಿತಾ ತಾನು ಮದುವೆಯಾದವಳು ಅಂತ ಅವನಿಗೆ ಹೇಳಿಯೂ ಇರಲಿಲ್ಲ. ಇಲ್ಲಿ ಅಗ್ನಿವರ್ಮ ರಚಿತಾಳನ್ನು ತನ್ನ ತಣ್ಣನೆಯ ಕಣ್ಣುಗಳಿಂದ ನೋಡ್ತಿದ್ದ ಮತ್ತು ಅವನ ಕಣ್ಣುಗಳು ಹೇಳ್ತಿದ್ವು ರಚಿತಾಳನ್ನು ನೋಡಿ ಅವನು ಎಷ್ಟು ಅಸಮಾಧಾನಗೊಂಡಿದ್ದಾನೆ ಮತ್ತು ಕೋಪಗೊಂಡಿದ್ದಾನೆ ಅಂತ. ಅವನ ನೋಟವನ್ನು ಕಂಡು ತಾನು ನಿಜವಾಗಿಯೂ ಅಗ್ನಿವರ್ಮನಿಗೆ ದ್ರೋಹ ಮಾಡ್ತಿದ್ದೇನೇನೋ ಎಂಬಂತೆ ರಚಿತಾಳಿಗೆ ಅನ್ನಿಸ್ತಿತ್ತು. ಆದರೆ ಅಂಥದ್ದೇನೂ ಇರಲಿಲ್ಲ. ರಾಘವ ಬರೀ ಅವಳೊಬ್ಬ ಒಳ್ಳೆಯ ಗೆಳೆಯನಾಗಿದ್ದ ಅಷ್ಟೇ. ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಕೀಳಾಗಿ ನೋಡ್ತಾ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀನು ಯಾವಾಗಲಾದರೂ ಒಂದು ದಿನ ಹೀಗೆ ಮಾಡಿಯೇ ತೀರ್ತೀಯ ಅಂತ. ಯಾಕಂದರೆ ಅಭ್ಯಾಸ ಯಾವತ್ತೂ ಬಿಡೋದಿಲ್ಲ. ಅಭ್ಯಾಸ ಅನ್ನೋದು ತುಂಬ ಕೆಟ್ಟ ವಸ್ತು. ನಿನ್ನದು ಕೂಡ ಅದೇ ಅಭ್ಯಾಸವಲ್ವೇ? ನಿನ್ನ ಸೌಂದರ್ಯದ ಬಲೆಯಲ್ಲಿ ಗಂಡಸರನ್ನು ಸಿಲುಕಿಸೋದು. ಮುಂದಿನ ಕ್ಷಣ ರಚಿತಾ ಎಲ್ಲರೆದುರು ಅವನ ಕೆನ್ನೆಗೆ ಒಂದು ಜೋರಾದ ಪೆಟ್ಟನ್ನು ನೀಡ್ತಾಳೆ. ಎಲ್ಲರೂ ಅಚ್ಚರಿಯಿಂದ ರಚಿತಾಳನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಯಾರಿಗೂ ಏನೂ ಅರ್ಥ ಆಗ್ತಿರ್ಲಿಲ್ಲ. ಹೀಗೆ ರಚಿತಾಳ ಕೈಯಿಂದ ಪೆಟ್ಟು ತಿಂದ ಅಗ್ನಿವರ್ಮನ ರಕ್ತ ಕುದಿಯೋದಕ್ಕೆ ಶುರು ಮಾಡುತ್ತೆ. ರಚಿತಾ ಹೀಗೆ ಮಾಡ್ತಾಳಂತ ಅವನು ಸ್ವಲ್ಪವೂ ಯೋಚಿಸಿರಲಿಲ್ಲ. ರಚಿತಾಳಿಗೂ ತಾನು ಹೇಗೆ ಈ ಕೆಲಸ ಮಾಡಿದೆ ಅಂತ ಗೊತ್ತಿರಲಿಲ್ಲ ಮತ್ತು ಈಗ ಅವಳಿಗೆ ಹೆದರಿಕೆ ಆಗ್ತಿತ್ತು.
ಆದರೆ ಯಾಕೋ ಏನೋ ತಾನು ಮಾಡಿದ್ದು ಪೂರ್ತಿ ಸರಿಯಾಗಿದೆ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಹಾಗಾದರೆ ಇದರ ನಂತರ ಏನಾಗುತ್ತೆ? ಅಗ್ನಿವರ್ಮ ರಚಿತಾಳ ಜೊತೆ ಏನು ಮಾಡ್ತಾನೆ? ಈ ಕೆನ್ನೆಗೆ ಹೊಡೆದ ಪೆಟ್ಟಿನ ಸೇಡಿಗಾಗಿ ಅಗ್ನಿವರ್ಮ ರಚಿತಾಳನ್ನು ಕೂಡ ಹೊಡಿತಾನಾ? ಮತ್ತು ರಾಘವ ರಚಿತಾಳ ಜೊತೆ ಗೆಳೆತನ ಕಳ್ಕೊಳ್ತಾನ? ನಿಜವಾಗಿಯೂ ರಾಘವ ರಚಿತಾಳನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದಾನ? ಅಗ್ನಿವರ್ಮ ರಾಘವನ್ ಜೊತೆ ಏನು ಮಾಡ್ತಾನೆ ತಿಳಿಯೋದಕ್ಕೆ ಓದ್ತಾ ಇರಿ. ಕಾಲೇಜು. ರಚಿತಾ ಕೋಪದಿಂದ ಅಗ್ನಿವರ್ಮನನ್ನು ನೋಡ್ತಾ ಇದ್ಲು ಮತ್ತು ಅಗ್ನಿವರ್ಮ ಕೂಡ ಕೋಪದಿಂದ ಅವಳನ್ನೇ ನೋಡ್ತಾ ಇದ್ದ. ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಕೈ ಹಿಡಿದು ಎಲ್ಲರ ಎದುರಿನಿಂದ ಎಳಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ದ. ಇದನ್ನು ನೋಡಿ ರಾಘವ ಮುಂದೆ ಬರೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅಗ್ನಿವರ್ಮ ಹಿಂದೆ ತಿರುಗದೆ ಅವನ ಕೈ ಮೇಲೆ ಗನ್ ಹಾರಿಸ್ತಾನೆ. ಇದರಿಂದ ಎಲ್ಲರೂ ತುಂಬ ಎದುರು ಹೋಗ್ತಾರೆ. ಅಗ್ನಿವರ್ಮ ಕೋಪದಿಂದ ಅವಳನ್ನ ಕರ್ಕೊಂಡು ಹೊರಗೆ ರಸ್ತೆಗೆ ಬಂದು ಮತ್ತು ಅವಳನ್ನ ಎಳ್ಕೊಂಡು ಹೋಗಿ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸ್ದ. ಆ ಹುಡುಗನ ಜೊತೆ ಡ್ಯಾನ್ಸ್ ಮಾಡೋ ಧೈರ್ಯ ನಿನಗೆ ಹೇಗೆ ಬಂತು? ನಿನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನೀನೇ ಬೇರೆ ಹುಡುಗರ ಜೊತೆ ಹೋಗ್ತಿದ್ಯಾ? ನಿನ್ನ ಗಂಡನಿಗೆ ದ್ರೋಹ ಮಾಡ್ತಾ ನಿನಗೆ ಸ್ವಲ್ಪವೂ ನಾಚಿಕೆ ಆಗೋದಿಲ್ವಾ ಅಂತ ಅಗ್ನಿವರ್ಮ ಹೇಳ್ದ. ರಚಿತಾಳಿಗೆ ಏನೂ ಹೇಳೋದಕ್ಕಾಗಲಿಲ್ಲ. ಯಾಕಂದರೆ ಏನನ್ನೂ ತಿಳಿಯದೆ ಯೋಚಿಸದೆ ಅವನು ಮತ್ತೆ ಅವಳ ಮೇಲೆ ಆರೋಪ ಹಾಕಿದ್ದ ಮತ್ತು ಇಡೀ ಕಾಲೇಜಿನ ಮುಂದೆ ಅವಳ ಗೌರವವನ್ನು ಮಣ್ಣು ಪಾಲು ಮಾಡಿದ್ದ. ಈಗ ಇಡೀ ಕಾಲೇಜು ಯೋಚಿಸ್ತಿರುತ್ತೆ, ಇವಳು ಎಂಥ ಕೆಟ್ಟ ಹುಡುಗಿ, ತನ್ನ ಗಂಡನಿಗೆ ದ್ರೋಹ ಮಾಡ್ತಿದ್ದಾಳೆ ಅಂತ. ಇದನ್ನು ಯೋಚಿಸ್ತಾ ಅವಳ ಕಣ್ಣಲ್ಲಿ ನೀರು ಬಂತು ಮತ್ತು ಅವಳು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳತೊಡಗಿದ್ಲು, ಅಂಥದ್ದೇನಿಲ್ಲ, ನಾನು ನಿಮಗೆ ದ್ರೋಹ ಮಾಡಿಲ್ಲ. ನೀವು ನನ್ನನ್ನು ಬಿಟ್ಟು ಹೋದ್ರಿ. ನಿಮಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ನಿಮಗೇನು ಬೇಕಿತ್ತೋ ಅದು ನಿಮಗೆ ಸಿಕ್ಬಿಟ್ಟಿದೆ. ಮತ್ತು ಈಗ ಯಾಕೆ ಮತ್ತೆ ನನ್ನ ಹಿಂದೆ ಬಿದ್ದಿದ್ದೀರಿ? ಯಾಕೆ ನನ್ನ ಜೊತೆ ಹೀಗೆ ಮಾಡ್ತಿದ್ದೀರಿ? ಇನ್ನು ಮುಂದೆ ನನ್ನ ಜೊತೆ ಇಂಥದ್ದೇನು ಮಾಡೋದಿಲ್ಲ ಅಂತ ನೀವೇ ಹೇಳಿದ್ರಿ. ಈಗ ಮತ್ತೆ ಯಾಕೆ ನನ್ನ ಜೊತೆ ಹೀಗೆ ಮಾಡ್ತಿದ್ದೀರಿ? ಯಾಕೆ ಮತ್ತೆ ನನ್ನ ಜೀವನಕ್ಕೆ ಬಂದಿದ್ದೀರಿ? ಎಲ್ಲವನ್ನ ನೀವೇ ಬರ್ಬಾದ್ ಮಾಡಿದ್ದೀರಿ. ಈಗ ಬರ್ಬಾದ್ ಮಾಡಲು ಇನ್ನು ಉಳಿದಿರೋದಾದರೂ ಏನು? ನೀವು ಬರ್ಬಾದ್ ಮಾಡದೆ ಇರೋದು ಯಾವುದೂ ಉಳಿದಿಲ್ಲ. ನೀವು ಎಲ್ಲವನ್ನ ಮಾಡಿದ್ದೀರಿ. ಹೀಗೆ ಹೇಳಿ ಅವಳು ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಅಳೋದನ್ನು ನೋಡಿ ಅಗ್ನಿವರ್ಮ ಅವಳ ಪೂರ್ತಿ ಹತ್ತಿರ ಬಂದ ಮತ್ತು ಅವಳ ಕೈ ಹಿಡಿದು ತನ್ನ ಹತ್ರ ಎಳ್ಕೊಂಡು ನಂತರ ಅವಳನ್ನ ಅಪ್ಕೊಂಡು ಅವಳ ಕಿವಿ ಹತ್ತಿರ ತನ್ನ ಬಿಸಿಯಾದ ಉಸಿರನ್ನು ಬಿಡ್ತಾ ಹೇಳ್ತಾನೆ, ನೀನು ದ್ರೋಹಿಯಲ್ಲ, ನೀನು ಒಬ್ಬ ದಡ್ಡಿ. ಇದನ್ನು ಕೇಳಿ ರಚಿತಾ ಅಚ್ಚರಿಯಿಂದ ಅಗ್ನಿವರ್ಮನನ್ನು ನೋಡ್ತಾಳೆ. ಅಗ್ನಿವರ್ಮ ಅವಳನ್ನೇ ನೋಡ್ತಾ ಇದ್ದ. ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಕೆನ್ನೆಗಳ ಮೇಲೆ ಕೈ ಇಡ್ತಾನೆ ಮತ್ತು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಎಷ್ಟೋ ದಿನಗಳ ನಂತರ ಅವನಿಗೆ ಈ ತುಟಿಗಳ ರುಚಿ ಸಿಕ್ತು. ಇವುಗಳನ್ನು ಸವಿಯಲು ಅವನು ಎಷ್ಟು ಚಡಪಡಿಸ್ತಾ ಇದ್ನೋ ಇಂದು ಅದು ಅವನಿಗೆ ಸಿಗ್ತಾ ಇದೆ. ಅವನು ತುಂಬ ಹಂಬಲದಿಂದ ಅವಳನ್ನ ಚುಂಬಿಸ್ತಾನೆ ಮತ್ತು ತುಂಬ ಹೊತ್ತು ಚುಂಬಿಸಿದ ನಂತರ ಅವಳನ್ನ ತನ್ನ ಬಾಹುಗಳಲ್ಲಿ ಎತ್ಕೊಳ್ತಾನೆ. ಇದನ್ನು ನೋಡಿ ರಚಿತಾ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವಳಿಗೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನೋಡಿ ಅಗ್ನಿವರ್ಮ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಹೇಳ್ತಾನೆ, ನೀನು ನನ್ನಿಂದ ಎಷ್ಟು ದೂರ ಹೋಗೋದಕ್ಕೆ ಪ್ರಯತ್ನಿಸ್ತೀಯೋ ಅಷ್ಟು ಹೆಚ್ಚು ನೋವು ನಿನಗಾಗುತ್ತೆ. ಈ ನೋವಿಗೆ ನೀನೇ ಕಾರಣ. ಹಾಗಾಗಿ ನೀನು ಇದನ್ನು ಸಹಿಸಿಕೊಳ್ಳೇಬೇಕು. ಈಗ ನಾವು ಮನೆಗೆ ಹೋಗೋಣ. ಹೇಗಿದ್ದರೂ ಎಷ್ಟೋ ದಿನಗಳಿಂದ ಅಥವಾ ಎಷ್ಟೋ ತಿಂಗಳುಗಳಿಂದ ನಾವು ನಿನ್ನ ಹತ್ರ ಬಂದಿಲ್ಲ. ನನಗೆ ನಿನ್ನ ಹತ್ರ ಬರಬೇಕು. ನೀನು ನನ್ನ ಹೆಂಡತಿ ಮತ್ತು ನಾನು ನಿನ್ನ ಗಂಡ. ಹಾಗಾಗಿ ನೀನು ನನ್ನ ಜೊತೆಯೇ ಇರಬೇಕು. ಇಂದಿನಿಂದ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನೀನು ನನ್ನ ಜೊತೆಯೇ ಇರ್ತೀಯ. ಏನೇ ಆಗಲಿ ನಾನು ನಿನ್ನನ್ನು ನಮ್ಮಿಂದ ದೂರ ಇರೋದಕ್ಕೆ ಬಿಡೋದಿಲ್ಲ. ಇದು ಕೇಳಿ ರಚಿತಾ ಅವನನ್ನು ಕೋಪದಿಂದ ನೋಡ್ತಾಳೆ. ಮುಂದಿನ ಕ್ಷಣ ಅವನ ಎದೆ ಮೇಲೆ ಗುದ್ದುತ್ತಾ ಹೇಳ್ತಾಳೆ, ಇಲ್ಲ, ನನ್ನ ಹೋಗೋದಕ್ಕೆ ಬಿಡಿ. ನನಗೆ ನೀವು ಸ್ವಲ್ಪನೂ ಇಷ್ಟ ಇಲ್ಲ. ನೀವು ತುಂಬ ಕೆಟ್ಟವರು. ನೀವು ನಮ್ಮ ಜೊತೆ ತುಂಬ ತಪ್ಪು ಮಾಡಿದಿರಿ. ನೀವು ನನ್ನ ಜೊತೆ ಏನೇನು ಮಾಡಿದ್ರಿ ಅಷ್ಟು ತೊಂದರೆ ಕೊಟ್ರಿ. ಅದರ ನಂತರ ಇಡೀ ಕಾಲೇಜಿನ ಮುಂದೆ ನನ್ನ ದ್ರೋಹಿ ಅಂತ ಸಾಬೀತುಪಡಿಸಿದ್ರಿ. ಮತ್ತೀಗ ಹೀಗೆ ಹೇಳ್ತಿದ್ದೀರಿ, ನಾನು ನಿಮ್ಮ ಜೊತೆ ಬರೋದಿಲ್ಲ, ನಿಮ್ಮ ಜೊತೆ ಇರೋದಿಲ್ಲ. ನಿಮ್ಮ ಜೊತೆ ನಿಷ್ಠೆಯಿಂದ ಇರೋ ಬೇರೆ ಯಾರನ್ನಾದರೂ ಹುಡ್ಕೊಳ್ಳಿ. ನಾನಂತೂ ದ್ರೋಹಿಯೇ. ಇದು ಕೇಳಿ ಅಗ್ನಿವರ್ಮ ಮತ್ತೆ ಅವಳ ತುಟಿಗಳನ್ನ ಚುಂಬಿಸ್ತಾನೆ ಮತ್ತು ಮೆಲ್ಲನೆ ಕಚ್ಚುತ್ತಾನೆ. ಇಲ್ಲ, ನೀನು ದ್ರೋಹಿಯಲ್ಲ, ನೀನು ಒಬ್ಬ ದಡ್ಡಿ. ಇದ್ರ ಬಗ್ಗೆ ನಿನಗೂ ಗೊತ್ತು. ಬಹುಶಃ ನೀನು ಈ ಪ್ರಪಂಚದ ಅತಿ ದೊಡ್ಡ ಹುಡುಗಿ ಅಂತ ಅಗ್ನಿವರ್ಮ ಹೇಳ್ದ. ಇದು ಕೇಳಿ ರಚಿತಾಳಿಗೆ ಕೋಪ ಬರುತ್ತೆ ಮತ್ತು ಅವಳು ಕೋಪದಿಂದ ಅವನ ಎದೆಯ ಮೇಲೆ ಹೊಡೆಯುತ್ತಾ ಹೇಳ್ತಾಳೆ, ನಾನು ದಡ್ಡಿಯಲ್ಲ, ನೀವು ಒಬ್ಬ ದೊಡ್ಡ ಹುಚ್ಚು ಮನುಷ್ಯ. ಹೋಗೋದಕ್ಕೆ ಬಿಡಿ, ನನ್ನ ಬಿಡಿ. ನಾನು ನಿಮ್ಮ ಜೊತೆ ಇರೋದಿಲ್ಲ. ನೀವು ನಮ್ಮ ಜೊತೆ ತುಂಬ ತಪ್ಪು ಮಾಡ್ತಿದ್ದೀರಿ. ಒಂದು ಸಲ ಅಲ್ಲ, 1000 ಸಲ ತಪ್ಪು ಮಾಡಿದ್ದೀರಿ. ನಮಗೆಲ್ಲವೂ ನೆನಪಿದೆ. ನಾನು ಸಾಯೋದಕ್ಕೆ ಇಷ್ಟಪಡ್ತೀಯ, ಆದರೆ ನಿನ್ನ ಜೊತೆ ಬರೋದಿಲ್ಲ. ನಾನು ಈ ಮದುವೆಯನ್ನು ನಂಬೋದಿಲ್ಲ. ನನಗೆ ನಿಮ್ಮಿಂದ ಡೈವೋರ್ಸ್ ಬೇಕು. ಹಾಗಾಗಿ ನನಗೆ ಡೈವೋರ್ಸ್ ಕೊಟ್ಟುಬಿಡಿ. ಇಲ್ದಿದ್ರೆ ನಾನು ನನ್ನ ಪ್ರಾಣ ತೆಗೆದುಕೊಳ್ತೀನಿ.
ಇದು ಕೇಳಿ ಅಗ್ನಿವರ್ಮ ನಿಲ್ತಾನೆ ಮತ್ತು ಅವಳನ್ನ ತನ್ನ ಬಾಹುಗಳಿಂದ ಬಿಡ್ತಾನೆ. ರಚಿತಾ ಸ್ವಲ್ಪ ದೂರ ಹೋಗೋ ಮೊದಲೇ ಅಗ್ನಿವರ್ಮ ಮತ್ತು ಅವಳ ಹತ್ರ ಬಂದು ಹೇಳ್ತಾನೆ, ನಾನು ನಿನ್ನ ಪ್ರಾಣ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿದೆ, ಇನ್ನು ಸತ್ತು ಹೋಗಲಿ ಅಂತ. ಆದರೆ ನೀನು ಬದುಕುಳಿದೆ. ಬಹುಶಃ ಅದು ನನ್ನ ದುರಾದೃಷ್ಟ. ನನಗೆ ಗೊತ್ತಿತ್ತು ನೀನು ಜೀವಂತವಾಗಿ ಉಳಿದ್ರೆ ನಿನಗೆ ನೋವು ಕೊಡೋದಕ್ಕೆ ನನಗೆ ಆಗೋದಿಲ್ಲ ಅಂತ. ಏನು ಮಾಡೋದಕ್ಕಾಗೋದಿಲ್ಲ. ನಾನು ನಿನ್ನಿಂದ ಸೇಡು ತೀರಿಸ್ಕೊಳ್ಳಲು ಕೂಡ ಆಗೋದಿಲ್ಲ. ನಿನಗೆ ಗೊತ್ತಿಲ್ಲ ನಾನು ನಿನ್ನನ್ನು ಎಷ್ಟು ದ್ವೇಷಿಸ್ತೀನಿ ಅಂತ. ಈ ದ್ವೇಷ ಯಾವತ್ತೂ ಮುಗಿಯೋದಿಲ್ಲ. ಯಾಕಂದರೆ ಇಂದು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಮತ್ತು ಯಾವ ಬರ್ಬಾದ ಹಂತದಲ್ಲಿದ್ದೀನಿ ಅದಕ್ಕೆ ಕಾರಣ ನೀನು. ಬರೀ ನೀನೇ ನನ್ನ ಬರ್ಬಾದ ಕಾರಣ. ಇದು ಕೇಳಿ ಅವಳು ಕೋಪದಿಂದ ಹೇಳ್ತಾಳೆ, ಬರ್ಬಾದ್ ಆಗಿದ್ದು ನೀವೋ ಅಥವಾ ನಾವೋ? ನಿಮ್ಮಿಂದಾಗಿ ನಾವಾಗಿರೋದು. ನೀವೇ ನಮ್ಮನ್ನು ಈ ರೀತಿ ಮಾಡಿರೋದು. ಮತ್ತು ನೀವು ಹೇಗೆ ಹೇಳೋದಕ್ಕೆ ಸಾಧ್ಯ? ನೀವು ಎಲ್ಲ ಆರೋಪ ನನ್ನ ಮೇಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈಗ ಸಾಕು, ತುಂಬ ಆಗೋಯ್ತು. ನನಗಿನ್ನು ಇದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಪೂರ್ತಿಯಾಗಿ ನೀವು ನನ್ನನ್ನು ಬರ್ಬಾದ್ ಮಾಡಿದ್ದೀರಿ. ನನ್ನನ್ನು ಯಾವುದಕ್ಕೂ ಯೋಗ್ಯರಲ್ಲದಂತ ಮಾಡಿದ್ದೀರಿ. ಏನನ್ನೂ ಉಳಿಸಿಲ್ಲ. ನೀವು ನನ್ನ ಜೊತೆ ಇಷ್ಟೆಲ್ಲ ಮಾಡಿದಿರಿ, ಆದರೂ ನಾನು ಸುಮ್ಮನಿದ್ದೀನಿ, ಏನೂ ಹೇಳ್ತಿಲ್ಲ. ಹಾಗಾದರೆ ನೀವು ನನ್ನ ಜೀವನದಿಂದ ಹೋಗಬಾರ್ದು ಯಾಕೆ ನೀವು ನನಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೀರಿ? ನಾನೇನು ಮಾಡಿದ್ದೀನಿ ನಿಮಗೆ? ನಮ್ಮ ತಪ್ಪಾದರೂ ಏನು? ಇದನ್ನು ನೀವು ನನಗೆ ಹೇಳಲೇಬೇಕು. ನೀವು ಹೇಳಲೇಬೇಕು. ಇದು ಕೇಳಿ ಅಗ್ನಿವರ್ಮ ಅವಳ ಹೆಗಲ ಮೇಲೆ ಕೈ ಇಡ್ತಾನೆ ಮತ್ತು ತನ್ನ ಮುಖವನ್ನು ಕೆಳಗೆ ಬಗ್ಗಿಸಿ ಅವಳ ಗುಲಾಬಿ ತುಟಿಗಳನ್ನ ನೋಡ್ತಾನೆ. ಅಷ್ಟರಲ್ಲಿ ಜೋರಾಗಿ ಮಿಂಚು ಬರುತ್ತೆ ಮತ್ತು ಮಳೆ ಶುರುವಾಗುತ್ತೆ. ಅವರಿಬ್ಬರು ಮಳೆಯಲ್ಲಿ ನೆನೆಯೋದಕ್ಕೆ ಶುರು ಮಾಡ್ತಾರೆ. ರಸ್ತೆಯ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲಿ ಹೋಗೋ ಬರೋ ಜನರು ಅವರನ್ನು ನೋಡ್ತಿದ್ರು. ಆದರೆ ಅವರಿಬ್ಬರಿಗೂ ಯಾವುದರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಆಗ ಅಗ್ನಿವರ್ಮ ಅವಳ ತುಟಿಗಳನ್ನ ನೋಡ್ತಾ ಹೇಳ್ತಾನೆ, ನೀನೇ ಈ ಎಲ್ಲದಕ್ಕೂ ಕಾರಣ. ನಾನು ನಿನ್ನನ್ನು ತುಂಬ ದ್ವೇಷಿಸ್ತೀನಿ. ಅಗ್ನಿವರ್ಮ ಯಾರನ್ನು ಸುಮ್ಮನೆ ಕಾರಣ ಇಲ್ಲದೆ ದ್ವೇಷಿಸೋದಿಲ್ಲ. ಯಾರ ಮೇಲೂ ಸುಮ್ಮನೆ ಸೇಡು ತೀರಿಸ್ಕೊಳ್ಳೋದಿಲ್ಲ. ಯಾರನ್ನು ಸುಮ್ಮನೆ ಬರ್ಬಾದ್ ಮಾಡೋದಿಲ್ಲ. ಕಾರಣ ಅಂತೂ ಇರಲೇಬೇಕಲ್ವೇ? ಮತ್ತು ಈ ಕಾರಣವನ್ನು ನೀನೇ ಹುಡ್ಕೊಳ್ಬೇಕು. ನಾನು ನಿನಗೇನನ್ನೂ ಹೇಳೋದಿಲ್ಲ. ನನ್ನ ಹೃದಯದಲ್ಲಿ ನೀನು ಯಾವ ಬೆಂಕಿ ಹಚ್ಚಿದೆಯೋ ಆ ಬೆಂಕಿಯಲ್ಲಿ ನೀನು ಬೇಯಬೇಕು. ಬಹುಶಃ ನೀನು ತುಂಬ ನೋವಿಗೆ ಅರ್ಹಳು. ಅದಕ್ಕೆ ಅಂದು ಜೀವಂತವಾಗಿ ಉಳಿದ್ಬಿಟ್ಟೆ. ಹೀಗೆ ಹೇಳ್ತಿರುವಾಗ ಅವನ ಗಮನ ಮತ್ತೆ ಅವಳ ಸೊಂಟದ ಹತ್ರ ಹೋಯಿತು. ಅಲ್ಲಿಂದಿಗೂ ಗಾಯದ ಗುರುತುಗಳಿದ್ವು. ಅವನದನ್ನು ಮೆಲ್ಲನೆ ಮುಡ್ತಾನೆ. ರಚಿತಾ ತನ್ನ ಸೊಂಟದ ಮೇಲೆ ಅವನ ಬಿಸಿ ಕೈಗಳನ್ನ ಅನುಭವಿಸಿ ನಡಕ್ತಾಳೆ ಮತ್ತು ಅವನ ಎದೆ ಮೇಲೆ ಕೈ ಇಡ್ತಾಳೆ. ಇದನ್ನು ಅನುಭವಿಸಿ ಅಗ್ನಿವರ್ಮ ಅವಳ ಕೈಗಳಲ್ಲಿ ತನ್ನ ಕೈಗಳನ್ನು ಪೋಣಿಸ್ತಾನೆ ಮತ್ತು ಅವಳ ಪುಟ್ಟ ಕೈಗಳನ್ನು ಮೇಲೆತ್ತಿ ತನ್ನ ತುಟಿಗಳಿಂದ ಮುಡ್ತಾನೆ ಮತ್ತು ಅದರ ನಂತರ ಅವಳನ್ನ ಅಪ್ಕೊಂಡು ಅವಳ ಎದೆ ಮೇಲೆ ತನ್ನ ತಲೆ ಇಡ್ತಾನೆ. ಇದನ್ನು ಅನುಭವಿಸಿ ಅವಳು ಇನ್ನೂ ಹೆಚ್ಚು ನಡುಗೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಅಗ್ನಿವರ್ಮ ಅವಳ ಹೃದಯದ ಬಡಿತವನ್ನು ಕೇಳ್ತಿದ್ದ. ಅದರ ವೇಗ ತುಂಬ ಹೆಚ್ಚಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅಗ್ನಿವರ್ಮ ಅವಳ ಎದೆಯಿಂದ ತನ್ನ ತಲೆ ಎತ್ತಿ ಅವಳ ಮುಖವನ್ನು ನೋಡ್ತಾನೆ. ಅದು ಪೂರ್ತಿಯಾಗಿ ಕೆಂಪಗಿತ್ತು. ಅವಳ ಕೂದಲಿನಿಂದ ಹರಿಯೋ ನೀರು ಅವಳ ತುಟಿಗಳ ಮೂಲಕ ಅವಳ ಬಟ್ಟೆಯೊಳಗೆ ಇಳಿತಿತ್ತು. ಇದನ್ನು ನೋಡಿ ಅಗ್ನಿವರ್ಮ ಅವಳ ತುಟಿಗಳ ಮೇಲೆ ತನ್ನ ತುಟಿ ಇಟ್ಟು ಆ ಮಳೆಯ ನೀರನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಅನುಭವಿಸಿ ರಚಿತಾ ತುಂಬ ಗಾಬರಿ ಆಗ್ತಾಳೆ ಮತ್ತು ಅವನನ್ನು ದೂರ ತಳ್ಳಿ ಹಿಂದೆ ತಿರುಗಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಗ್ನಿವರ್ಮ ಅವಳ ಕೈ ಹಿಡಿದು ಎಳೆದುಕೊಳ್ತಾನೆ ಮತ್ತು ಅವಳನ್ನ ತನ್ನ ಬಾಹುಗಳಲ್ಲಿ ಎತ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ. ರಚಿತಾಳ ಬಿಳಿ ಲೆಹಂಗ ಪೂರ್ತಿಯಾಗಿ ನೆನೆದು ಹೋಗಿತ್ತು. ಅವಳ ಸುಂದರವಾದ ಜಡಿಯಲ್ಲಿ ಕಟ್ಟಿದ ಹೂ ಕೂಡ ಕಳಚಿತ್ತು ಮತ್ತು ಅವಳ ಹೂವಿನ ಗದ್ರೆ ತುಂಡಾಗಿ ಅಗ್ನಿವರ್ಮನ ಕೋಟ್ ಮೇಲೆ ಬಿತ್ತು. ಅಗ್ನಿವರ್ಮ ಅದನ್ನು ನೋಡಿ ತನ್ನ ಕೈಯಲ್ಲಿ ಸುತ್ತಕೊಂಡ. ಅವನು ರಚಿತಾಳ ಉದ್ದವಾದ ಕೂದಲನ್ನು ಪೂರ್ತಿಯಾಗಿ ಬಿಚ್ಚಿಬಿಟ್ಟ. ಅದು ನೆಲವನ್ನು ಮುಟ್ತಾ ಇತ್ತು. ಅಗ್ನಿವರ್ಮ ಅವಳನ್ನು ಕರ್ಕೊಂಡು ಗಾಡಿ ಹತ್ತಿರ ಬಂದು ಮತ್ತು ಗಾಡಿಯ ಬಾನೆಟ್ ಮೇಲೆ ಕೂರಿಸ್ದ. ಅವಳ ಸುಂದರವಾದ ಕೂದಲನ್ನು ಒಂದು ಕಡೆ ಸೇರಿಸಿ ಅದರ ಸುವಾಸನೆಯನ್ನು ಆಸ್ವಾದಿಸುತ್ತಾ ಗಂಭೀರ ಧ್ವನಿಯಲ್ಲಿ ಹೇಳಿದ, ನನಗೆ ನಿನ್ನ ಕೂದಲಿನ ಸುವಾಸನೆ ತುಂಬ ಇಷ್ಟ. ನಾನು ಅದನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನಿನ್ನ ಸುಂದರವಾದ ಕೂದಲು ಪ್ರತಿ ಕ್ಷಣವೂ ನನ್ನ ಮೈಮರೆಯುವಂತೆ ಮಾಡುತ್ತೆ. ಬಹುಶಃ ನಾನು ನಿನ್ನ ಮತ್ತೆ ಪಡೆಯೋದಕ್ಕೆ ಬಯಸ್ತಿದ್ದೀನಿ. ಈಗ ನಾವು ಮನೆಗೆ ಹೋಗೋಣ. ನೀನು ಪೂರ್ತಿ ನೆನೆದಿದ್ದೀಯಾ ಮತ್ತು ನಾನು ಕೂಡ ನೆಂದಿದ್ದೀನಿ. ಅಗ್ನಿವರ್ಮನ ಮಾತುಗಳನ್ನ ಕೇಳಿ ರಚಿತಾ ಕಣ್ಣು ಮುಚ್ಕೊಂಡ್ಳು ಮತ್ತು ದೀರ್ಘ ಉಸಿರು ಬಿಟ್ಟು ಗಾಡಿಯ ಬೋನೆಟ್ ಮೇಲೆ ಮಲಗಿದ್ಲು. ಅವಳ ದುಪ್ಪಟ್ಟ ಅವಳ ಎದೆ ಬಳಿ ಸ್ವಲ್ಪ ಜಾರಿತು. ಮುಂದಿನ ಕ್ಷಣ ಅಗ್ನಿವರ್ಮ ಕೋಪದಿಂದ ಅವಳ ದುಪ್ಪಟ್ಟವನ್ನು ಸರಿಪಡಿಸ್ತಾನೆ ಮತ್ತು ಹೇಳ್ತಾನೆ, ನೀನೇನು ಮಾಡ್ತಿದ್ಯಾ? ನಿನ್ನ ದೇಹವನ್ನು ಪ್ರದರ್ಶಿಸಲು ಬಯಸ್ತಿದೆಯಾ? ಬಹುಶಃ ನೀನು ಇನ್ನೂ ಸುಧಾರಿಸಿಲ್ಲ. ಆದರೆ ಪರವಾಗಿಲ್ಲ, ನಾನಿದ್ದೀನಲ್ಲ, ನಾವು ನಿನ್ನನ್ನು ಸುಧಾರಿಸ್ತೀನಿ. ಏನೇ ಆದರೂ ನಾನು ನಿನ್ನನ್ನು ಹೀಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರತಿಯೊಂದು ತಪ್ಪನ್ನು ನನಗೆ ಕ್ಷಮಿಸೋದಕ್ಕೆ ಆಗೋದಿಲ್ಲ. ಹೀಗೆ ಹೇಳ್ತಾ ಅವನು ತನ್ನ ಕೋಟ್ ಕಳಚಿ ಅವಳಿಗೆ ತೊಡಿಸ್ತಾನೆ
ಮತ್ತು ಅವಳನ್ನ ಅಪ್ಕೊಂಡು ಹೇಳ್ತಾನೆ, ಇಂದಿನಿಂದ ನೀನು ಈ ರೀತಿಯ ಬಟ್ಟೆಗಳನ್ನ ಹಾಕ್ಕೊಳ್ಬಾರ್ದು. ಇದರಿಂದ ನಿನ್ನ ದೇಹ ತುಂಬ ಕಾಣಿಸುತ್ತೆ. ಅದು ನನಗೆ ಇಷ್ಟ ಇಲ್ಲ. ಇಂದಿನಿಂದ ನೀನು ಸಲ್ವಾರ್ ಸೂಟ್ ಹಾಕ್ಕೊಳ್ಬೇಕು. ಮತ್ತು ನೀನು ಸಿಂಧೂರ ಹಚ್ಚಿಲ್ಲ, ಮಂಗಳಸೂತ್ರ ಹಾಕಿಲ್ಲ, ಮತ್ತು ನಾನು ನಿನಗೆ ಕೊಟ್ಟ ಆ ಉಂಗುರವನ್ನು ಹಾಕಿಲ್ಲ. ಯಾಕೆ ಹೀಗೆ? ನಿನಗೆ ಮದುವೆಯಾಗಿದೆ ಅಂತ ಮರೆತು ಬಿಟ್ಟಿಯಾ? ಅಥವಾ ಜನರಿಗೆ ನಿನ್ನ ಮದುವೆಯಾಗಿಲ್ಲ ಅಂತ ತೋರಿಸೋದಕ್ಕೆ ಬಯಸ್ತಾ ಇದೆಯಾ? ನೀನು ಇನ್ನೂ ಕುಮಾರಿ ಅಂತ ತಿಳಿದು ಯಾವುದೇ ಹುಡುಗ ಗ್ರೀನ್ ಸಿಗ್ನಲ್ ಅಂದ್ಕೊಂಡು ನಿನ್ನ ಹತ್ರ ಬರ್ತಾನೆ. ನಿನಗದೇ ಬೇಕಲ್ವಾ? ಇದು ಕೇಳಿ ರಚಿತಾ ಕೋಪದಿಂದ ಅವನನ್ನು ದೂರ ತಳ್ತಾಳೆ ಮತ್ತು ಹೇಳ್ತಾಳೆ, ಅಂಥದ್ದೇನಿಲ್ಲ, ನಾನು ಬರೀ ನಿಮ್ಮನ್ನು ಮರೆಯೋದಕ್ಕೆ ಬಯಸಿದ್ದೀನಿ. ಆ ಕಾರಣಕ್ಕಾಗಿಯೇ ನಾನು ಹೀಗೆ ಮಾಡಿದೆ. ಇದು ಕೇಳಿ ಅಗ್ನಿವರ್ಮ ವಿಚಿತ್ರವಾಗಿ ನಗ್ತಾನೆ ಮತ್ತು ಅವಳ ಮುಖದ ಹತ್ರ ತನ್ನ ಮುಖ ತಂದು ಅವಳ ಕಿವಿ ಬಿಸಿ ಉಸಿರು ಬಿಡ್ತಾ ಹೇಳ್ತಾನೆ, ಇಸ್ ಇಟ್ ಸೋ ಈಸಿ ಟು ಫಾರ್ಗೆಟ್ ಮೀ? ನನ್ನನ್ನು ಮರೆಯೋದು ಅಷ್ಟು ಸುಲಭವಾ? ಇದು ಕೇಳಿ ರಚಿತಾ ತನ್ನ ಕೈಗಳಿಂದ ಅವನಿಗೆ ಮೇಲೂ ಹೊಡಿತಾ ಹೇಳ್ತಾಳೆ, ಇಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ನಾನು ಮರಿಬಹುದು. ನಾವು ನಿಮ್ಮನ್ನು ಮರೆಸ್ಬಿಡ್ತೀವಿ. ಯಾಕಂದರೆ ಯಾವಾಗಲೂ ನಾನು ನಿಮ್ಮನ್ನು ನೋಡಿದಾಗ ನಮಗದೆಲ್ಲವೂ ನೆನಪಾಗುತ್ತೆ. ಅದೇ ಈ ನೋವಿನ ಕ್ಷಣಗಳು, ನಾನು ಯಾವತ್ತು ನೆನಪು ಮಾಡಿಕೊಳ್ಳಲು ಬಯಸದ ಕ್ಷಣಗಳು. ರಚಿತಾಳ ಮಾತು ಕೇಳಿ ಅಗ್ನಿವರ್ಮ ಅವಳ ಕೈಗಳನ್ನ ಹಿಡಿದು ಅವಳ ಬೆನ್ನಿನ ಹಿಂದೆ ಕಟ್ತಾನೆ. ಅವಳ ಕುತ್ತಿಗೆಯನ್ನು ಚುಂಬಿಸ್ತಾ ಹೇಳ್ತಾನೆ, ನಾನು ನಿನಗೆ ಈಗ ನೆನಪು ಮಾಡಿಸ್ತೀನಿ. ಮತ್ತು ನನ್ನನ್ನು ಮರೆಯೋದಷ್ಟು ಸುಲಭ ಅಲ್ಲ. ನೀನು ನನ್ನನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮರೆತರೂ ಮತ್ತೆ ನಾನು ನೆನಪಿಗೆ ಬರ್ತೀನಿ. ಆದರೆ ನೀನು ನನ್ನನ್ನು ಯಾವತ್ತೂ ಮರೆಯೋದಿಲ್ಲ, ಯಾವತ್ತೂ ಇಲ್ಲ. ಮತ್ತು ಒಂದು ಮಾತು ನೆನಪಿಡು, ಒಂದು ವೇಳೆ ನೀನು ಎಂದಾದರೂ ಆ ಹುಡುಗನ ಜೊತೆ ಕಂಡ್ರೆ ಅವನು ಸಾಯ್ತಾನೆ, ಅವನು ಪಕ್ಕಾ ಸಾಯ್ತಾನೆ. ಇದು ಕೇಳಿ ರಚಿತಾ ತುಂಬ ಹೆದರ್ತಾಳೆ ಮತ್ತು ಅವನ ಮುಂದೆ ಕೈ ಮುಗಿದು ಹೇಳ್ತಾಳೆ, ನಾನು ನಿನ್ನ ಮುಂದೆ ಕೈ ಮುಗಿತೀನಿ, ಪ್ಲೀಸ್ ಇವೆಲ್ಲವನ್ನ ಮಾಡೋದನ್ನು ನಿಲ್ಲಿಸಿ. ನಿಮ್ಮ ದ್ವೇಷ ಏನಿದ್ರೂ ನನ್ನ ಜೊತೆ ಇಟ್ಕೊಳ್ಳಿ. ಇದರಲ್ಲಿ ಬೇರೆಯವ್ರನ್ನ ಎಳೆಯುವ ಅಗತ್ಯ ಇಲ್ಲ. ಅಷ್ಟಕ್ಕೂ ಅವನು ಬರೀ ನನ್ನ ಗೆಳೆಯ ಅಷ್ಟೇ, ಅದಕ್ಕಿಂತ ಹೆಚ್ಚೇನಿಲ್ಲ. ನೀವು ಏನು ತಿಳ್ಕೊಂಡಿದ್ದೀರೋ ಹಾಗಿಲ್ಲ. ನಾನು ಅಂಥದ್ದನ್ನು ಯಾವತ್ತೂ ಯೋಚಿಸೋದಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತು ನನಗೆ ಮದುವೆ ಆಗಿದೆ ಅಂತ, ಮತ್ತು ನಾನು ಯಾವತ್ತೂ ಅವನನ್ನು ಬಯಸಿಲ್ಲ. ನನಗೆ ಯಾರನ್ನು ಬಯಸೋ ಅಗತ್ಯ ಇಲ್ಲ. ನನಗೆ ಬರೀ ನನ್ನ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳೋ ಗುರಿ ಇದೆ ಅಷ್ಟೇ. ಅವಳ ಮಾತುಗಳನ್ನ ನಿರ್ಲಕ್ಷಿಸ್ತಾ ಅಗ್ನಿವರ್ಮ ಹೇಳ್ತಾನೆ, ನಿನ್ನ ಕೈಯಲ್ಲಿ ಒಂದು ಮಗು ಇದ್ದರೆ ಏನಾಗುತ್ತೆ? ಮತ್ತು ನೀನು ಗರ್ಭಿಣಿಯಾಗಿದ್ದರೆ ಆಗಲೂ ನೀನು ಕಾಲೇಜಿಗೆ ಬಂದರೆ ಎಲ್ಲ ಹುಡುಗರು ನಿನ್ನಿಂದ ದೂರ ಇರ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ನಾವು ನಿನ್ನನ್ನು ನಿಜವಾಗಿಯೂ ಗರ್ಭಿಣಿ ಮಾಡ್ತೀನಿ. ಇದರಿಂದ ಏನಾಗುತ್ತೆ? ನೀನು ಯಾವ ಕಾಲೇಜ್ಗೆ ಹೋದರೂ ನಿನ್ನ ಜೊತೆ ನನ್ನ ಮಗು ಇರುತ್ತೆ. ಹಾಗೆ ಯಾವ ಹುಡುಗನು ನಿನ್ನ ಹತ್ರ ಬರೋದಿಲ್ಲ ಮತ್ತು ನಿನ್ನ ಮೇಲೆ ಕಣ್ಣು ಹಾಕೋದಕ್ಕಾಗೋದಿಲ್ಲ. ನಾನು ಹೀಗೇ ಮಾಡಬೇಕು. ಇದು ಕೇಳಿ ರಚಿತಾ ಬೆರಗಾಗ್ತಾಳೆ ಮತ್ತು ಮುಂದಿನ ಕ್ಷಣ ಕೋಪದಿಂದ ಹೇಳ್ತಾಳೆ, ಇಲ್ಲ, ಈಗ ನಾನು ತಯಾರಿಲ್ಲ. ಈಗ ನಮ್ಗೆ ಇಷ್ಟೊಂದು ಕೆಲಸಗಳನ್ನ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ. ನೀವು ನನ್ನಿಂದ ದೂರ ಇರಿ. ನೀವು ಹೋಗಿ ಇಲ್ಲಿಂದ. ಒಂದು ಕ್ಷಣ ನಾವು ಒಪ್ತಿದ್ದೀವೋ, ಒಂದು ವೇಳೆ ನೀನು ನನ್ನನ್ನು ಪ್ರೀತಿಸ್ತಿದ್ದಿದ್ರೆ, ನನ್ನ ಜೊತೆ ಚೆನ್ನಾಗಿರ್ತಿದ್ದಿದ್ರೆ. ಆದರೆ ನೀನು ಕೆಟ್ಟ ದಾರಿಯನ್ನು ಆರಿಸ್ಕೊಂಡ್ರೆ. ನಮಗೆ ಪ್ರತಿ ಹಂತದಲ್ಲೂ ತೊಂದರೆ ಕೊಟ್ಟಿದ್ದೀರಿ. ನಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದೀರಿ. ಯಾರನ್ನೂ ಬಿಡಲಿಲ್ಲ. ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ರಿ. ನಮ್ಮನ್ನು ಮೋಸ ಮಾಡ್ತಿದ್ದೀರಿ. ಮತ್ತು ಈಗ ನೀವು ಹೇಗೆ ನಿರೀಕ್ಷೆ ಮಾಡ್ತಿದ್ದೀರಿ ನಾವು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತ? ನಾನು ಯಾವತ್ತೂ ನಿನ್ನ ಜೊತೆ ಚೆನ್ನಾಗಿರೋದಿಲ್ಲ, ಯಾವತ್ತೂ ಇಲ್ಲ. ನೀನು ತುಂಬ ಕೆಟ್ಟವನು. ರಚಿತಾಳ ಮಾತು ಕೇಳಿ ಅಗ್ನಿವರ್ಮ ಅವಳ ಸೊಂಟದ ಮೇಲೆ ಕೈ ಹಾಕಿ ಇಡ್ತಾನೆ ಮತ್ತು ಹೇಳ್ತಾನೆ, ಈಗ ನಾನು ನಿರ್ಧಾರ ಮಾಡಿದ್ದೀನಿ. ಈಗ ನಿನ್ನನ್ನು ಗರ್ಭಿಣಿ ಮಾಡಿಯೇ ಸಿದ್ಧ. ನನಗೆ ಯಾವುದೇ ಬೆಲೆ ತತ್ತಾದರೂ ಮಗು ಬೇಕೇ ಬೇಕು. ಇದರಿಂದ ಯಾವ ಹುಡುಗನೂ ನಿನ್ನ ಮೇಲೆ ಕಣ್ಣು ಹಾಕೋದಿಲ್ಲ. ಮಗುವಿನ ತಾಯಿ ಮೇಲೆ ಯಾರು ಕಣ್ಣು ಹಾಕೋದಿಲ್ಲ. ಇದರಿಂದ ನೀನು ಸೇಫ್ ಆಗಿರ್ತೀಯ ಮತ್ತು ನಾನು ಕೂಡ ಪದೇ ಪದೇ ನಿನ್ನ ಮೇಲೆ ನಿಗಾ ಇಡೋ ಅಗತ್ಯ ಇರೋದಿಲ್ಲ. ಅಗ್ನಿವರ್ಮನ ಹುಚ್ಚು ಮಾತುಗಳನ್ನ ಕೇಳಿ ರಚಿತಾಳಿಗೆ ತುಂಬ ಕೋಪ ಬರ್ತಿತ್ತು. ಆದರೆ ಅವಳು ಅಸಹಾಯಕಳಾಗಿದ್ಲು. ಅವಳೇನೇ ಮಾಡಿದರೂ ಅಗ್ನಿವರ್ಮನಿಗಿಂತ ಹೆಚ್ಚು ಪವರ್ಫುಲ್ ಅಲ್ಲ. ಈ ಮನುಷ್ಯ ಏನು ಬೇಕಾದರೂ ಮಾಡಬಲ್ಲ ಮತ್ತು ಅವಳು ಇವನ ವಿರುದ್ಧ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ದಿದ್ರೆ ಇವನು ಅವಳ ಕುಟುಂಬವನ್ನು ಒಂದು ಕ್ಷಣದಲ್ಲಿ ಕೊಂದು ಹಾಕಬಲ್ಲ. ಇದನ್ನು ಯೋಚಿಸಿ ರಚಿತಾ ಒಂದು ದೀರ್ಘ ಉಸಿರು ಬಿಟ್ಲು ಮತ್ತು ತನ್ನ ಹೊಟ್ಟೆ ಮೇಲಿದ್ದ ಅವನ ಕೈಯನ್ನು ಸರಿಸಿದ್ಲು. ಆದರೆ ಈಗ ಅಗ್ನಿವರ್ಮ ತನ್ನ ಕಣ್ಣುಗಳಲ್ಲಿ ಕೋಪದ ಪರ್ವತವನ್ನು ಹೊತ್ತು ಹೇಳ್ತಾನೆ, ಐ ವಾಂಟ್ ಮೈ ಬೇಬಿ ಫ್ರಮ್ ಯು. ನನಗೆ ನಿನ್ನಿಂದ ಮಗು ಬೇಕು. ಕತೆ ಮುಂದುವರಿಯುತ್ತೆ. ಪ್ರತಿಲಿಪಿಲಿ ಇದರ ಮುಂದಿನ ಭಾಗ ಅಪ್ಲೋಡ್ ಆಗಿರುತ್ತೆ, ಹೋಗಿ ನೋಡಿ.